ಶಿಡ್ಲಘಟ್ಟ ಪೌರಾಯುಕ್ತೆ ವಿರುದ್ಧ ರಾಜೀವ್ ಗೌಡ ಮಾತನಾಡಿರ್ತಕ್ಕಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾಗಿರುವಂತಹ MC ಸುಧಾಕರ್ ಅವರಿದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರ ಮಾತಾಡೋಣ. ಸರ್, ಈಗ ನಿಮ್ ಗಮನಕ್ಕೆ ಇವಾಗೆಲ್ಲ ಸಂಪೂರ್ಣ ಬಂದಿರುವಂತ ಯಾವಾಗ ಬಂದಿದೆ ಈ ವಿಚಾರಗಳು? ನೋಡಿ, ನಿನ್ನೆ ಸಂಜೆ ನನಗೆ ಈ ರೀತಿ ಆಗಿದೆ ಅಂತಕ್ಕಂಥದ್ದು ನನಗೆ ಮಾಹಿತಿ ಕೊಟ್ಟರು. ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ತಾವು ಏನು ಇವತ್ತು KCSR ರೂಲ್ಸ್ ಪ್ರಕಾರ ಯಾವ ರೀತಿ ಕಾನೂನನ್ನ ಪಾಲನೆ ಮಾಡದಂತ ಅಧಿಕಾರಿಗೆ ಈ ರೀತಿ ಮಾಡುವಂತದ್ದು ಏನು ಕಾನೂನು ರೀತಿಯಲ್ಲಿ ಏನು ಕ್ರಮ ಆಗಬೇಕು ಅದನ್ನ ನೀವು ತಗೊಳ್ಳಿ. ನಾವು ಯಾರು ಇದನ್ನ ರಕ್ಷಣೆ ಮಾಡುವಂತದ್ದು ಮತ್ತೊಂದು ಪ್ರಶ್ನೆ ಉದ್ಭವ ಆಗಲ್ಲ ಅಂತ ನಿನ್ನೆ ರಾತ್ರಿನೇ ನಾನು ಮಾತಾಡಿದ್ದೀನಿ. SP ಅವ್ರಿಗೂ ಮಾತಾಡಿದ್ದೀನಿ. ಅವರು ದೂರು ಕೊಡ್ಲಿ ಸರ್, ಏನ್ ದೂರು ಕೊಡ್ತಾರೆ ಅದ್ರ ಆಧಾರದಲ್ಲಿ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಅವರು ಮಧ್ಯಾಹ್ನದವರೆಗೂ ದೂರು ಕೊಟ್ಟಿಲ್ಲ. ನಂತರ ಅವರು ದೂರು ಸಲ್ಲಿಸಿದ್ದಾರೆ. ಯಾಕಂದ್ರೆ ಬಹಳಷ್ಟು ಒತ್ತಡ ಇತ್ತು, ಅವರಿಗೆ ಮಾಧ್ಯಮ ಎಲ್ಲರೂ ಒತ್ತಡ ಇತ್ತು. ಈಗ ಅವರು ದೂರು ಕೊಟ್ಟಿದ್ದಾರೆ ಮತ್ತು ದೂರಿನ ಅನ್ವಯ ಏನು ಒಂದು ನಮ್ಮ ಇದರಲ್ಲಿ ಒಂದು ಈಗೇನು IPC ಅಂತ ಹೇಳಂಗೆ ಇಲ್ಲ, ಈಗ BNSS ಅಲ್ಲಿ ಏನಿದೆ ಅವಕಾಶಗಳು ಅದರಂತೆ ಅವ್ರ ಮೇಲೆ ಕಾನೂನಿನ ಕ್ರಮ ತೆಗೆದುಕೊಳ್ಳಿ ಅಂತಕ್ಕಂಥ ಸೂಚನೆಯನ್ನ ಕೊಟ್ಟಿದ್ದೇನೆ. ಸರ್, ಈಗ ಅಧಿಕಾರಿ ವಿರುದ್ಧ ಬಹಿರಂಗವಾಗಿ ಅಂದ್ರೆ ಈ ರೀತಿ ಅವಾಚ್ಯವಾಗಿ ನಿಲ್ಲಿಸುವಂತದ್ದು, ಮಾತನಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ? ಖಂಡಿತ ಇದು ನೋಡಿ, ಅದು ಯಾರಾದ್ರೂ ಆಗ್ಬಹುದು. ಈಗ ನಾನೇ ಆಗ್ಬಹುದು, ಇನ್ನೊಬ್ರು ಆಗ್ಬಹುದು. ಎಷ್ಟೇ ನಾವು ಕೆಲವು ವಿಚಾರಗಳನ್ನ ಕೇಳುವಂತ ಸಂದರ್ಭದಲ್ಲಿ ಭಾಷೆ ಬಳಸುವಂತದ್ದು ಬಹಳ ಮುಖ್ಯ. ಆದ್ರೆ ಅವ್ರು ಬಳಸಿರ್ತಕ್ಕಂಥ ಭಾಷೆ ತೀರಾ ಅದು ನಾವ್ಯಾರು ಸಾರ್ವಜನಿಕ ಜೀವನದಲ್ಲಿ ಒಪ್ಪುವಂತದ್ದಲ್ಲ. ಅದು ಅಧಿಕಾರಿಗಳ ಮೇಲೆ, ಕಾನೂನನ್ನ ಪಾಲನೆ ಮಾಡಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಬಳಸುವಂತದ್ದು ಕೂಡ ಬಹಳ ದೊಡ್ಡ ತಪ್ಪು. ಅದನ್ನ ನಾವು ಯಾರು ಸಮರ್ಥನೆ ಮಾಡುವಂತದ್ದಿಲ್ಲ. BJP JDS ಕೂಡ ಹೇಳ್ತಿರುವಂತದ್ದು ಕಾಂಗ್ರೆಸ್ ಅವಧಿಯಲ್ಲಿ ಕೂಡ ಅಧಿಕಾರಿಗಳ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂತ ಪ್ರಯತ್ನ ಆಗ್ತಿದೆ ಅಂತ ಆರೋಪ ಮಾಡ್ತಿದ್ದಾರೆ. ನೋಡಿ, ಈ ರೀತಿ ಬೇರೆ ಬೇರೆ ಪಕ್ಷಗಳಲ್ಲಿ ಬಹಳಷ್ಟು ನಾಯಕರು ಹಿಂದೆ ಎಲ್ಲ ಆಗಿರ್ತಕ್ಕಂಥ ಘಟನೆಗಳಿದಾವೆ. ಇದನ್ನ ಯಾರೋ ಒಬ್ಬ ವ್ಯಕ್ತಿ ಮಾಡಿದಾನೆ ಅಂತ ಹೇಳಿ ಇಡೀ ಪಕ್ಷದ ಮೇಲೆ ಆರೋಪ ಮಾಡುವಂತದ್ದು ಸೂಕ್ತ ಅಲ್ಲ. ನಮ್ಮ ಪಕ್ಷ ಇಂಥದನ್ನ ಸಹಿಸೋದಿಲ್ಲ. ನಮ್ಮ ಪಕ್ಷ ಇವತ್ತು ಅಧಿಕಾರಿಗಳ ಆತ್ಮಸ್ಥೈರ್ಯವನ್ನ ಉಳಿಸುವಂತ ಒಂದು ಜವಾಬ್ದಾರಿ ಇದೆ. ನಾನು ಒಬ್ಬ ಜಿಲ್ಲಾ ಮಂತ್ರಿಯಾಗಿ, ನಾನೊಬ್ಬ ತಿಳುವಳಿಕೆ ಇರ್ತಕ್ಕಂಥ 22 ವರ್ಷ ರಾಜಕೀಯ ಅನುಭವ ಇರೋನಾಗಿ ಯಾವತ್ತೂ ನಾವು ಅಧಿಕಾರಿಗಳ ನೈತಿಕ ಸ್ಥೈರ್ಯವನ್ನ ಕುಗ್ಗಿಸುವಂತ ಕೆಲಸಕ್ಕೆ ಸಹಕಾರ ಕೊಡೋದಿಲ್ಲ. ನಮ್ಮ ಪಕ್ಷ ಕೂಡ ಅದಕ್ಕೆ ಬೆಂಬಲ ಕೊಡಲ್ಲ. ಸರ್, ನೀವೇನಾದ್ರೂ ಮಾತಾಡಿದ್ರ ರಾಜೀವ್ ಗೌಡ ಅಥವಾ ಬೇರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಅದು ಅಧ್ಯಕ್ಷರು ಏನಾದ್ರು ಮಾತಾಡಿದ್ರ? ಇಲ್ಲ, ಈಗ ಅಧ್ಯಕ್ಷರು ಬಹುಶಃ ಅವ್ರಿಗೂ ಮಾಹಿತಿ ನಂತರ ಸಿಕ್ಕಿದೆ. ಈಗ ನಾವು ನಮ್ಮ ACC ಅಧ್ಯಕ್ಷರನ್ನು ಮಾತಾಡಕ್ ಬಂದ್ರು, ನಾನು ಅದನ್ನ ಚರ್ಚೆ ಮಾಡಕ್ ಹೋಗ್ಲಿಲ್ಲ. ನಾನು ನಂತರ ಅಧ್ಯಕ್ಷರ ಹತ್ರ ಮಾತಾಡ್ತೀನಿ, ಅವರಿಗೆಲ್ಲ ವಿವರವಾಗಿ ಅವ್ರಿಗೆ ವಿವರಣೆ ಕೊಡ್ತಾರೆ. ಪಕ್ಷದಲ್ಲಿ ಏನಾದ್ರೂ ಕ್ರಮ ಆಗುತ್ತಾ ಅವ್ರಿಗೆ? ನೋಡೋಣ, ಅಧ್ಯಕ್ಷರ ಗಮನಕ್ಕೆ ತರೋಣ. ಅಧ್ಯಕ್ಷರು ಏನ್ ತೀರ್ಮಾನ ಮಾಡ್ತಾರೆ ನೋಡೋಣ. ಅದಕ್ಕೋಸ್ಕರ ಮೊದಲು ಕಾನೂನು ರೀತಿ ಕಾನೂನು ಚೌಕಟ್ಟಿನಲ್ಲಿ ಅವ್ರ ಮೇಲೆ ಕ್ರಮ ಆಗುವಂತದ್ದು ಮಾಡ್ತೇವೆ. ಸೊ ಇದಿಷ್ಟು ಕೂಡ ಸಚಿವರಾಗಿರುವಂತಹ MC ಸುಧಾಕರ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು.